ಈಗ ಆಸೆ ಬೀಳೋದು ಯಾರು ಬೇಡ ಅಂತಾರ? ಈಗ ಮುಖ್ಯಮಂತ್ರಿ ಆಗ್ಬೇಕಂತ ಡಿ ಕೆ ಶಿವಕುಮಾರ್ ಹೇಳೋದೇನು ತಪ್ಪಿದ್ಯಾ? ಆಗ್ಬೇಕಂತ ನಾನು ಮಂತ್ರಿ ಆಗ್ಬೇಕನ್ನೋ ಹೇಳೋದು ತಪ್ಪಿದ್ಯಾ? ಅದರೇ ಇಲ್ಲ. ಕೊಟ್ರೆ ಆಗ್ತಾರೆ, ಕೊಡದೋದ್ರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದೆಲ್ಲ ಯಾಕೆ ಇದು ಮಾಡಬೇಕಾಗತ್ತೆ ಅಲ್ವಾ? ಹಂಗಾಗಿ ಇದರಲ್ಲಿ ಯಾವುದೇ ರಾಜಕೀಯ ಮಾಡೋದು ಬೇಡ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಸಾಕ್ಷಿ ಆಗ್ಬೇಕಷ್ಟೇ. ಅದರಿಂದ ಮುಖ್ಯಮಂತ್ರಿಗಳ ಸ್ಥಾನ ಸಿಗಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಇದು ಮಾಡ್ಕೊಳ್ಳೋದು ಬೇಡ. ಸಿಎಂ ನಾವು 5 ವರ್ಷ ನಾನೇ ಇರ್ತೀನಿ ಅನ್ನೋದ್ರ ಮೂಲಕ ಇನ್ನೂ ಆಸೆ ಇಟ್ಕೊಂಡಿದ್ದಾರೆ ಅನ್ನೋದು ಅದು ಗೊತ್ತಿಲ್ಲ. ಸಿಎಂ ಅವರು ಹೇಳಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿದ್ದಾರೆ. ಅದರಿಂದ ಹೈಕಮಾಂಡ್ ಅದು ತೀರ್ಮಾನ ಮಾಡ್ತಾರೆ. ಅವ್ರು ಯಾರು ಮಾಡಬೇಕು ಏನು ಅನ್ನೋದು ಅವರೇ ತೀರ್ಮಾನ. ಮುಂದುವರ್ಸ್ಬೇಕಾದ್ರೆ ಮುಂದುವರಿಸ್ತಾರೆ, ಇಲ್ಲ ಅಂತಂದ್ರೆ ಬೇರೆ ಕೊಡ್ಬೇಕಾದ್ರೆ ಕೊಡ್ತಾರೆ. ಅದರಲ್ಲಿ ನಾವು ಕೇಳಕ್ ಬರೋದಿಲ್ಲ. ಆ ಇದ್ರ ಮಟ್ಟಿಗೆ ನಾನು ಹೋಗೋದಿಲ್ಲ. ಯಾರೇ ಆದ್ರೂ ಸಹ ರಾಜ್ಯ ಸರ್ಕಾರ ಗಟ್ಟಿಯಾಗಿರ್ಬೇಕು, ಮುಂದೆ ನಮ್ಮ ಸರ್ಕಾರ ಬರ್ಬೇಕಂದ್ರೆ ಯೋಚನೆ ಮಾಡ್ಬೇಕು. ಅಷ್ಟು ಬಿಟ್ಟರೆ ನಮ್ಗೇನು ಇಲ್ಲ. ಅಷ್ಟು ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಹೇಳ್ದಲ್ಲ, ಈ ದೇಶದ ಮುಂದಿನ ಪ್ರಧಾನಿ ಗಡ್ಕರಿ ಆಗಬೇಕು. ಕಾರಣ ಇಷ್ಟೇ, ಒಬ್ಬ ಸಾಮಾನ್ಯ ವ್ಯಕ್ತಿತ್ವ ಇರುವಂತ ಗಡ್ಕರಿಯವರು ದೇಶದ ಅಭಿವೃದ್ಧಿಯಲ್ಲಿ ಇವತ್ತು ಹೈವೇ ಇರ್ಬೋದು, ಇನ್ನೊಂದಿರ್ಬೋದು, ಬಹಳ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅವರ ಸೇವೆ ಇಡೀ ದೇಶದ ಜನರಿಗೆ ಗೊತ್ತಿದೆ. ಅವರು ಯಾವ ವ್ಯಕ್ತಿ ಹೇಗಿದ್ದಾರೆ ಅನ್ನೋದು ಗೊತ್ತಿದೆ. ಮೊನ್ನೆ ಒಂದು ಮಾತು ಹೇಳಿದರು, ನಿಮ್ಗೆ ಗೊತ್ತಿರ್ಬೋದು, ಈ ದೇಶ ಬಡತನದಲ್ಲಿದೆ, ಬಡವರು ಆಗ್ತಾ ಇದ್ದಾರೆ, ಅತಿ ಶ್ರೀಮಂತರು ಮಾತ್ರ ಶ್ರೀಮಂತರಾಗ್ತಾ ಇದ್ದಾರೆ, ದೇಶದಲ್ಲಿ ಈ ಥರ ನಡೀತಿದೆ ಅಂತ ಹೇಳಿ ಒಂದು ಮಾತು ಹೇಳಿದ್ರಲ್ಲ, ನಿಜವಾಗ್ಲೂ ನಡೆದಿದೆ ಅದು. ಇವತ್ತು ದೇಶ ಬರಲಿ ಬಹಳಷ್ಟು ಜನ ಬಡತನದಲ್ಲಿದ್ದಾರೆ. ಯಾರೋ ಒಂದಿಷ್ಟು ಜನರ ಕೈಯಲ್ಲಿ ಇವತ್ತು ಈ ದೇಶದ ಆಡಳಿತ ನಡೀತದೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇವೆಲ್ಲ ಗಮನಿಸಿದಾಗ ಆ ಮನುಷ್ಯನಿಗೆ ಕಾನ್ಸೆಪ್ಟ್ ಇದೆ, ಅವರಿಗೆ ಒಂದು ಇದಿದೆ, ಆಗ್ಬೇಕು ಅನ್ನೋದು ಇರುತ್ತೆ. ಅಂಥವ್ರು ಮಾಡಿದ್ರೆ ಖಂಡಿತ ಆಗತ್ತೆ. ಈಗಾಗಲೇ ಮೋಹನ್ ಭಗವತ್ ಅವರು ಹೇಳಿದಾರಲ್ಲ, 75 ವರ್ಷದ ನಂತರ ಯಾರು ಇದ್ರೆ ಅವ್ರು ಬಿಟ್ಕೊಡ್ಬೇಕಂತ ಏನು ಮಾತು ಹೇಳಿದಾರಲ್ಲ, ಇದು ಗಡ್ಕರಿಯವರಿಗೆ ಒಪ್ಪುತ್ತೆ ಅನ್ನೋದು ನಾನು ಅನ್ನಿಸ್ತದೆ. ಪಾಪ ಏನು ಅನ್ಯಾಯ ನೋಡಿ, ಯಡಿಯೂರಪ್ಪನರಿಗೆ 75 ವರ್ಷ ಆಯ್ತು ಅಂತ ಹೇಳಿ ಕಣ್ಣೀರು ಹಾಕಿ ಕಳಿಸ್ಕೊಟ್ರು ಇದೇ ಬಿಜೆಪಿ ಪಾಪಿಗಳೆಲ್ಲ. ಆದರೆ ಮೋದಿಜಿಯವರಿಗೆ ಮಾತ್ರ 75 ವರ್ಷ ಆದ್ರೆ ಇದ್ರ ಬಗ್ಗೆ ನೀವು ಇಳಿಬೇಕು, ನೀವು ಇರಬೇಕು ಬೇಡ ಅನ್ನೋದು ಇವ್ರು ಯಾರು ಮಾತಾಡೋದಲ್ಲ ಅಲ್ವಾ? ಅದು ಮುಂದಿನ ವರ್ಷ ಹೇಳ್ಬೇಕಲ್ಲ, ಈಗಲಾದ್ರು ಈಗಿಂದೆಲ್ಲ ಚಾಲನೆ ಮಾಡ್ಬೇಕಲ್ಲ. ಪಾಪ ಯಡಿಯೂರಪ್ಪನವ್ರು ಇಳಿಸಿ ಅನ್ಯಾಯ ಮಾಡಿ ಅಯ್ಯೋ ಅಂತ ಹತ್ಕೊಂಡು ಕಣ್ಣೀರು ಹಾಕೊಂಡು ಪಾಪ ಹೋದ್ರು. ನಮಗಳ ಎಷ್ಟು ನೋವಾಗಲ್ವಾ? ಒಬ್ಬ ಹಿರಿಯ ನಾಯಕ, ಬಿಜೆಪಿ ಕಟ್ಟಿದಂಥವ್ರು, ಬಿಜೆಪಿಯಲ್ಲಿ ಇವತ್ತು ಅಧಿಕಾರ ತಂದಂಥವ್ರನ್ನ ಕಣ್ಣೀರು ಹಾಕ್ಸ್ಬಿಟ್ಟು ಇವತ್ತು ಕಳಿಸ್ಕೊಡ್ತಾರಂದಾಗ, ಹಂಗಾದ್ರೆ ಮೋದಿಜಿಯವರಿಗೆ ಏನು ಬೇರೆ ಕೈದ? ಮೋದಿಜಿಯವರು ಹೇಳಿದ್ರಿಂದಲೇ ತಾನೇ ಮಾಡಿದ್ದು, ಯಡಿಯೂರಪ್ಪನವ್ರನ್ನ ಇಳಿಸಿದ್ದು. ಹಾಗಾಗಿ ಇವತ್ತು ಮೋಹನ್ ಭಗವತ್ ಅವರು ಹೇಳಿದ್ದು ಅದೇನೆ, ಈ ದೇಶದಲ್ಲಿ 75 ವರ್ಷದ ಮೇಲ್ಪಟ್ಟವರಿಗೆ ಅಧಿಕಾರ ಬೇಡ, ಬೇರೆಯವರಿಗೆ ಅವಕಾಶ ಕೊಡಿ ಅಂದ್ರೆ ನನಗೆ ಅದಕ್ಕೆ ಗಡ್ಕರಿ ಕೊಡ್ತಾರಂತ ನಾನು ಆಶೆ.